ದಾಳಿಯಲ್ಲಿ ನಿಮ್ಮ ಗಂಡ ವೀರಮರಣ ಹೊಂದಿದ್ದಾರೆ. ಈ ಸುದ್ದಿ ನಿಮ್ಮ ಕುಟುಂಬಕ್ಕೆ ತುಂಬ ನೋವು ಕೊಟ್ಟಿದೆ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ. ಇವತ್ತು ಯೋಧನ ಪಾರ್ಥಿವ ಶವವನ್ನು ನಿಮ್ಮ ಮನೆಗೆ ತಲುಪಿಸ್ಕೊಡ್ತಾ ಇದ್ದೀವಿ. ಈ ದುಃಖ ಸಹಿಸ್ಕೊಳ್ಳೋ ಶಕ್ತಿನ ಆ ದೇವರು ನಿಮ್ಮ ಕುಟುಂಬಕ್ಕೆ ಕೊಡಲಿ. ನನ್ನ ಗಂಡನ ಕರ್ತವ್ಯ ನಿಷ್ಠೆಗೆ ಸಿಕ್ಕ ಫಲವಾದ್ರೂ ಏನು? ನಿಮ್ಮ ಮುಂದೆ ನಮ್ಮ ಕುಟುಂಬಕ್ಕೆ ಯಾರ ಆಧಾರ? ಇವರಿಗಿದ್ದ ದೇಶ ಪ್ರೇಮ ಕುಟುಂಬದವರ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿತ್ತು. ನಿಮ್ಮ ಮುಂದೆ ಅವ್ರ ಉದ್ದೇಶಗಳನ್ನ ಯಾರು ಈಡೇರಿಸ್ತಾರೆ? ಅಮ್ಮ, ಚಿಂತೆ ಮಾಡಬೇಡಿ ಅಮ್ಮ. ಅಪ್ಪ ಇವತ್ತು ನಮ್ಮನ್ನ ಬಿಟ್ಟೋಗಿರ್ಬೋದು, ಆದರೆ ದೇಶಭಕ್ತಿ ದೇಶ ಪ್ರೇಮದ ಬಗ್ಗೆ ನನಗೂ ಕಲ್ಸ್ಕೊಟ್ಟಿದ್ದಾರಮ್ಮ. ಅವ್ರ ಕರ್ತವ್ಯಗಳನ್ನ ಅವ್ರ ಉದ್ದೇಶಗಳನ್ನ ನಾನು ಮುಂದುವರಿಸ್ತೀನಿ ಅಮ್ಮ. ಅವ್ರೆಲ್ಲ ಜವಾಬ್ದಾರಿಗಳನ್ನ ಮೊದಲಾಗಿ ನಾನು ಪೂರ್ತಿಗೊಳಿಸ್ತೀನಿ ಅಮ್ಮ. ಇಲ್ಲ, ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತಿರೋದು ಇಷ್ಟೇ, ನಾನು ಕೂಡ ಪುತ್ರ ಯೋಧ ಆಗ್ತೀನಿ. ಅಮ್ಮ, ನನಗೆ ಆಶೀರ್ವಾದ ಮಾಡಿ ಅಮ್ಮ. ನಿಮ್ಗೆ ಒಳ್ಳೇದಾಗ್ಲಿ ಮಗನೇ. ತಂದೆಯಿಂದ ಪ್ರೇರೇಪಿತನಾದ ಮಗನು ಭಾರತೀಯ ಸೇನೆಗೆ ತೆರಳುವಾಗ ಕುಟುಂಬದವರು ಸಂಭ್ರಮದಿಂದ ಯೋಧನನ್ನು ಕಳಿಸಿಕೊಡುವ ಸಂದರ್ಭ.
ಸೇನೆಯಲ್ಲಿ ಸೇವೆ ಮಾಡುತ್ತಿದ್ದ ಯೋಧನ ಮಗ ಬೆಳೆದು ದೊಡ್ಡವನಾಗಿ ತಂದೆಯ ಬಗ್ಗೆ ತಿಳಿದುಕೊಳ್ಳುವ ಸಂದರ್ಭ. ರತ್ನಮ್ಮ ಹೇಳವ್ವಾ. ಅಲ್ಲ ಕಣವ್ವ, ನಿನ್ನ ಗಂಡನ್ನೂ ಕಳ್ಕೊಂಡು ಆ ಕಡೆ ನಿನ್ನ ಮಗನ್ನೂ ಆರ್ಮಿಗೆ ಕಳಿಸಿ ಅವರಿಬ್ಬರು ನೆನಪಲ್ಲೇ ಜೀವನ ಮಾಡ್ತಿದ್ಯಲ್ಲ. ಇಲ್ಲೇ ನಮ್ಮೂರಲ್ಲಿ ಯಾವ್ದಾರ ಒಂದು ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಇರುವಂತ ನೀನು ಅವನ್ನ ಕರ್ಸ್ಕೊಳ್ಳೋದು ತಾನೇ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಯಾರು ನೋಡ್ಕೋತಾರೆ? ನನ್ನ ಮಗ ನನ್ನ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಕಣವ. ನನ್ನ ಗಂಡನ ಆಸೆ ಕನಸುಗಳನ್ನ ಪೂರ್ತಿ ಮಾಡಕ್ಕೆ ಅಂತ ಹೋಗವನೆ. ಇಡೀ ದೇಶನೇ ಕಾಪಾಡ್ತಾವನೆ. ಈ ಮಾತಿಗೆ ಮೆಚ್ಚದೆ ಕಣವ. ಈ ಸಲ ದೀಪಾವಳಿಗೆ 15 days ಲೀವ್ ಸ್ಯಾಂಕ್ಷನ್ ಆಗಿದೆ. ನೌ ಯು ಕ್ಯಾನ್ ಗೋ ಅಂಡ್ ಸೆಲೆಬ್ರೇಟ್ ದೀಪಾವಳಿ ವಿತ್ ಯೋರ್ ಫ್ಯಾಮಿಲಿ. ಎಸ್ ಸರ್. ಹಲೋ ಅಮ್ಮ. ಅಮ್ಮ, ಈ ಸಲ ಹಬ್ಬಕ್ಕೆ ಮನೆಗೆ ಬರ್ತಿದ್ದೀನಮ್ಮ. ನೀನ್ ಬರೋ ದಾರಿನೇ ಕಾಯ್ತಿದ್ದೀನಿ ಕಂದ. ಅವ್ರು ಬರ್ತಾ ಇದ್ದಾರಾ? ಈ ವರ್ಷನಾದ್ರೂ ನನಗೆ ಆ ಪಾದ ಪೂಜೆ ಮಾಡೋ ಒಂದು ಅವಕಾಶ ಸಿಗ್ತಲ್ಲ. ಅಮ್ಮ, ಬರ್ತಾ ಅಪ್ಪ ಆಟಾಡೋದಕ್ಕೆ ನನಗೆ ಏನ್ ತಂತಾರೆ? ಹೋದ ವರ್ಷ ಅಂತೂ ಅಣ್ಣ ಬರಲಿಲ್ಲ. ಈಗಲಾದ್ರೂ ಅಣ್ಣನಿಗೆ ರಾಖಿ ಕಟ್ತೀನಿ. ನನ್ನ ಮಗ ಅದೆಷ್ಟು ಸ್ವರ್ಗೋಗಿತ್ತು. ನನ್ನ ಮಗನಿಗೆ ಸರಿ ನಾನೇ ಕೈಯಾರೆ ಅಡುಗೆ ಮಾಡಿ ಕೈ ತುತ್ತು ತಿನ್ನಿಸ್ತೀನಿ.
ಮತ್ತೆ ದಾಳಿ ಮಾಡಿದೆ. ಗೆಟ್ ಬ್ಯಾಕ್ ಟು ದಿ ವಾರ್ ಫೀಲ್ಡ್. ಭಾರತ ಪಾಕ್ ಯುದ್ಧದಲ್ಲಿ ಭಾರತಕ್ಕೆ ವಿಜಯೋತ್ಸವ. ವಿಳಾಸವು ಬೇಕಾಗಿದೆ ಆಗಿರು ಅನ್ಯಾಯಕ್ಕೆ ದುರಂದವು ನೀಡುವುದಿದೆ ಆಧಾರದ ದಾರ ಈಗ ದೂರ ಕಾರಣವು ಯಾರು ಸೂತ್ರಧಾರ ಗೊತ್ತಾಗದೆ ಇಂತರ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಬೆರಗೋದು? ನಮ್ಮಮ್ಮ ಹೇಗೆ ಮುಖ ತೋರಿಸ್ಲಿ? ಈ ವರ್ಷ ಬರ್ತಾರೆ, ಮುಂದಿನ ವರ್ಷ ಬರ್ತಾರೆ ಅಂತ ಕಾಯ್ತಿರೋ ನನ್ನ ಹೆಂಡತಿಗೆ ಏನಂತ ಹೇಳಿ? ನನ್ನ ಮಗುನ ಚಿಕ್ಕವನಿದ್ದಾಗ ನೋಡಿದ್ದು, ಹೇಗಿದನು ಹೇಗೋ ಅವನನ್ನು ನಾವು ಎತ್ತಾಡಿಸ್ಬೇಕು ಅಂದ್ರೂ ಇನ್ಮೇಲೆ ನನಗೆ ಆಗಲ್ಲ. ಅಣ್ಣ ಅಣ್ಣ ಅನ್ಕೊಂಡು ಪ್ರತಿ ವರ್ಷ ರಾಖಿ ಇಟ್ಕೊಂಡು ಕಾಯ್ತಾ ಇರೋ ನನ್ನ ತಂಗಿಗೆ ಹೇಗೆ ಸಮಾಧಾನ ಮಾಡಿ, ಹೇಗೆ ಸಮಾಧಾನ ಮಾಡಿ?
ನಿನ್ನ ನೆರಳೇ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೆನ್ನುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ನೀನು ಧೈರ್ಯದ ಸಾಮ್ರಾಟ ಎಲ್ಲವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಮುಡಿಪಾಗಿ ಇರುವೆ ಈ ಕೇಸರಿ ಬಿಳಿ ಹಸಿರು ನಿನ್ನದೆಯ ಪ್ರತಿ ಉಸಿರು ಅದರ ಅವರ ಹೆಸರು ಹೇ ನಿನಗೆ ಸಾಟಿ ಯಾರೋ ದಿನ 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 ತುಳಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ ಸಲಾಮ್ ಸೋಲ್ಜರ್ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುಡು ಫೈರ್ ಸಲಾಮ್ ಸೋಲ್ಜರ್ ಎಂದೆಂದೂ ನೀನೆ ಸೇವ್ಯರ್ ಎಲ್ಲರೂ ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ಅಪ್ಪ, ನಾ ಗಂಡುಳದಕ್ಕೆ ಏನ್ ತಂದಿದ್ಯಪ್ಪ? ಅಮೃತ, ಅಣ್ಣ, ಏನಾಯ್ತಣ್ಣ? ನಾನು ನಿಮ್ಮ ಅಣ್ಣನೇ ಅಲ್ವಮ್ಮ. ಇನ್ಮೇಲಿಂದ ನನಗೆ ಈ ರಾಖಿ ಕಟ್ಟು. ಅಮ್ಮ ಅಮ್ಮ ರೀ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ತಂದೆ ಕನಸನ್ನ ನೀವು ನೆರವೇರಿಸಿದ್ದೀರಾ, ಯುದ್ಧದಲ್ಲಿ ಗೆದ್ದು ಬಂದಿದ್ದೀರಾ. ಓ, ಇನ್ನು ಮುಂದೆ ದೇಶ ಸೇವೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಗ ಇದಾನಲ್ಲ, ಅವನು ನಿಮ್ಮ ಆಸೆಗಳನ್ನ ಈಡೇರಿಸ್ತಾನೆ. ಅವನು ಮಿಲಿಟ್ರಿಗೆ ಸೇರಿಕೊಂಡು ಈ ದೇಶ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರನಾಗಿ ಜೀವನ ನಡೆಸ್ತಾನೆ. ಯೋಚನೆ ಮಾಡಬೇಡಿ. Thank you, Shanta ma'am and Navya ma'am, for emotional and mind-blowing performance.